ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಿಮ್ಮ ಶಿಮೂಲ್ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಸುಮಾರು ಮೆಸೇಜಸ್ ಬಂದಿದ್ದಾವೆ. ಸೊ ಮತ್ತೆ ವಿಡಿಯೋ ಮಾಡಲೇಬೇಕಾಯಿತು, ಅದಕ್ಕೋಸ್ಕರ ಸುಮಾರು ಮೆಸೇಜಸ್ ಬಂದಿದ್ದಾವೆ. ಸುಮಾರು ಮೆಸೇಜಸ್ ಇದ್ದಾವೆ ನಿಮ್ಮ ಕಮೆಂಟ್ಸ್ಗೆ. ಇಂಟರ್ವ್ಯೂನಲ್ಲಿ ಏನೇನು ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳ್ತೀನಿ. ಇಂಟರ್ವ್ಯೂಗೆ ಬರಲಿ, ಇನ್ನೇನು ಅನೌನ್ಸ್ ಮಾಡ್ತಾರೆ, ಇನ್ನೇನು ವೆರಿ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. ದಯವಿಟ್ಟು ಕೂತ್ಕೊಂಡು ಓದ್ಕೊಳ್ಳಿ, ಓದೋ ಕಡೆ ಗಮನ ಇರಲಿ. ಇನ್ನು ನಿಮ್ಮ ಶಿಮೂಲ್ ಮತ್ತು ಕರ್ನಾಟಕ ಗ್ರಾಹಕರ ಮಹಾಮಂಡಲ ಮತ್ತು ಚಾರ್ಟೆಡ್ ಕೋಆಪರೇಟಿವ್ ಬ್ಯಾಂಕ್ ಆ್ಯಂಡ್ ಎನಿ DCC ಬ್ಯಾಂಕಲ್ಲಿ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗುವ ಸುಲಭವಾದಂಥ ವಿಧಾನ ಹೇಳ್ತೀನಿ. ಅತ್ಯಂತ ಸುಲಭವಾದಂಥ ವಿಧಾನ ಹೇಳ್ತೀನಿ, ತುಂಬ ಸುಲಭವಾದ ವಿಧಾನ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಶಾರ್ಟ್ಕಟ್ ಮೆಥಡ್ ಇದು ಶಾರ್ಟ್ಕಟ್ ಮೆಥಡು. ಇದನ್ನು ಪ್ರತಿಯೊಂದು ಎಕ್ಸಾಮಲ್ಲೂ ಅಳವಡಿಸ್ಕೊಂಡ್ರೆ ವರ್ಕೌಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ದಯವಿಟ್ಟು ಎಲ್ಲ ವಿಡಿಯೋನು ವಾಚ್ ಮಾಡಿ. ಯಾವ್ಯಾವ ವಿಡಿಯೋದಲ್ಲಿ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಎಲ್ಲ ವಿಡಿಯೋದಲ್ಲೂ ವಿತ್ ಪ್ರೂಫ್ ಹಾಕಿದ್ದೀವಿ. ಅದನ್ನು ಚೆಕ್ ಮಾಡ್ಕೊಳ್ಳಿ. ತದನಂತರದಲ್ಲಿ ಮಾತ್ರ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದನ್ನು ನೋಡದೆ ದಯವಿಟ್ಟು ಯಾರೂ ಮಾಡಿಬಿಡಿ. ತುಂಬ ಮೆಸೇಜಸ್ ಇದ್ದಾವೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಫಸ್ಟ್ ಅದನ್ನು ನೋಡಿ. ಆ ಎಲ್ಲ ವಿಡಿಯೋನು ನೋಡಿದ್ರೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಎಲ್ಲ ವಿಡಿಯೋ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಎಲ್ಲ ಮಾಹಿತಿಯೂ ಸಿಗುತ್ತೆ, ಸಿಲೆಬಸ್ ಸಿಗುತ್ತೆ, ಹೆಂಗೆ ಓದಬೇಕು ಅಂತ ಸಿಗುತ್ತೆ, ಎಷ್ಟು ಓದಬೇಕು, ಏನು ನೋಟ್ಸ್ ಹೆಂಗಿದೆ, ಎಲ್ಲದೂ ಕ್ಲಾರಿಟಿ ಸಿಗುತ್ತೆ. ಪ್ರತಿಯೊಂದು ಕ್ಲಾರಿಟಿ ಸಿಗುತ್ತೆ. ತದನಂತರ ತಕ್ಷಣ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿದ್ರೂ ಸಾಕು, ನೋಟ್ಸ್ನ ಕಳಿಸ್ಕೊಡ್ತೀವಿ. ಕೂತ್ಕೊಂಡು ಓದ್ಕೊಳ್ಳಿ. ಪ್ರಿಂಟೆಡ್ ನೋಟ್ಸು ಕೋಆಪರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು, ಕನ್ನಡ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ಇಷ್ಟೂ ನೋಟ್ಸು ಅವೈಲಬಲ್ ಇದೆ, ಪ್ರಿಂಟ್ಔಟ್ ನೋಟ್ಸು. ಇನ್ನು ಇಂಗ್ಲೀಷು ಪ್ಲಸ್ ಕರೆಂಟ್ ಅಫೇರ್ಸ್, ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸ್ ನಮ್ಮಲ್ಲಿ ಎಷ್ಟು ಅವೈಲಬಲ್ ಇದೆ ಅದಷ್ಟನ್ನ PDF ರೂಪದಲ್ಲಿ ಹಾಕ್ಕೊಡ್ತೀವಿ. ಇನ್ನೊಂದು ಶಾರ್ಟ್ ನೋಟ್ಸ್ ಇದೆ, ಅದನ್ನು ಕಳಿಸ್ಕೊಡ್ತೀವಿ ವೆರಿ ಶಾರ್ಟ್ಲಿ. ಎಲ್ಲ ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ ಉಚಿತವಾಗಿ ಕಳಿಸ್ಕೊಡ್ತೀವಿ. ಒಂದು 30+ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಶಾರ್ಟ್ ನೋಟ್ಸಿಂದ 30+ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಯಾರಿಗಾರ ಅವಶ್ಯಕತೆ ಇದೆ ಅನ್ಸಿದ್ರೆ ಮಾತ್ರ ಮೆಸೇಜ್ ಮಾಡಿ. ಅನ್ವಾಂಟೆಡ್ ಮೆಸೇಜಸ್ಸು, ಕಾಲ್ಸು ದಯವಿಟ್ಟು ಬೇಡ. ಕೂತ್ಕೊಂಡು ಅದೇ ಟೈಮಲ್ಲಿ ಕೂತ್ಕೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಶಿಮೂಲ್ ಮತ್ತು ಕರ್ನಾಟಕ ಗ್ರಾಹಕರ ಮಹಾಮಂಡಲ ಎಕ್ಸಾಮ್ನಲ್ಲಿ ಇಂಟರ್ವ್ಯೂಗೆ ಸೆಲೆಕ್ಷನ್ ಆಗ್ತಕ್ಕಂಥ ಸುಲಭವಾದಂಥ ವಿಧಾನ ಹೇಳ್ತೀನಿ ನೋಡ್ರಿ. ಯಾವುದೇ ಒಂದು ಎಕ್ಸಾಮ್ಗೆ ಸೆಲೆಕ್ಷನ್ ಆಗಬೇಕು ಅಂದರೆ ನೋಟ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ಎಕ್ಸಾಮ್ ಸೆಲೆಕ್ಷನ್ ಆಗಬೇಕಾದ್ರೆ ಏನು ಇಂಪಾರ್ಟೆಂಟ್ ಆಗುತ್ತೆ? ನೋಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ರೂಷಿಯಲ್ ಪಾಯಿಂಟ್ ಇದೇನೇ. ಯಾರು ನೋಟ್ಸ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡಿರ್ತೀರ, ಆ ಎಕ್ಸಾಮಿನೇಷನ್ ಪ್ಯಾಟ್ರನ್ಗೆ ಅನುಗುಣವಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡಿರ್ತೀರ, ಅವರಷ್ಟೇ ಸೆಲೆಕ್ಷನ್ ಆಗೋದು. ಅದನ್ನು ನಂಬರ್ ಆಫ್ ಟೈಮ್ ರಿವಿಷನ್ಸ್ ಮಾಡಬೇಕು. ಒಂದು 10 to 15 ಟೈಮ್ಸು ನಂಬರ್ ಆಫ್ ಟೈಮ್ ರಿವಿಷನ್ಸ್ ಯಾರು ಮಾಡ್ತೀರಾ, ಒಂದು ಶಾರ್ಟ್ ನೋಟ್ಸ್ ಮಾಡಿಕೊಂಡು ಅವರಷ್ಟೇ ಸೆಲೆಕ್ಷನ್ ಆಗೋದು. ಹೈಯೆಸ್ಟ್ ಸ್ಕೋರ್ ಆಗೋದು ಅವರೇನೆ. ಸೆಲೆಕ್ಷನ್ ಆಗಿ ಹೋಗೋರು ಎಲ್ಲ ಅದೇನೆ. ಇದು ಎಲ್ಲ KPSC, KEA, ನಿಮ್ಮ ಎಲ್ಲ ಎಕ್ಸಾಮ್ಸ್ಗೂ, DCC ಬ್ಯಾಂಕು, ಇದು KMF ಎಲ್ಲದಕ್ಕೂ ಇದೇ ಮೆಥಡ್ ಯೂಸ್ ಮಾಡಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಯಾವ ರೀತಿ ಅಂತಂದರೆ, ಈಗ ಇದು ನಮ್ಮ ನೋಟ್ಸ್ದು, ಇದು ಕನ್ನಡ ನೋಟ್ಸ್ದು. ಕ್ಲಿಯರಾಗಿ ಕಾಣಿಸ್ತಾ ಇದೆಯಲ್ಲ, ಇದು ಯಾವ ನೋಟ್ಸ್ದು? ಕನ್ನಡ ನೋಟ್ಸು. ತೊಗೊಂಡಿರೋರ ಹತ್ರ ಫಸ್ಟ್ ಫ್ರಂಟ್ ಶೀಟಲ್ಲೇ ಇದೆ. ಇದನ್ನು ನೀಟಾಗಿ ಇಲ್ಲೇ ಮೆನ್ಷನ್ ಮಾಡಿದ್ದೆ, ಆ ನೋಟ್ಸಲ್ಲಿ ಮೆನ್ಷನ್ ಮಾಡಿದ್ದೆ. KPSC ಮತ್ತು KEA, DCC ಬ್ಯಾಂಕ್ ಪರೀಕ್ಷೆಗಳಲ್ಲಿ ಈ ರೀತಿ ವಿವರಣಾತ್ಮಕ ಈ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಅಂತ ಮೆನ್ಷನ್ ಮಾಡಿ ನೋಟ್ಸ್ ಪ್ರಿಪೇರ್ ಮಾಡಿ ಕೊಟ್ಟಿದ್ದೀವಿ. ಇದೇ ಕ್ವಶನ್ ಇದೇ ಥರ ಬಂದಿದೆ ನಿಮ್ಮ KEA ಎಕ್ಸಾಮಲ್ಲಿ. ಲಾಸ್ಟ್ KEA ಆಯ್ತಲ್ಲ, ರೀಸೆಂಟ್ಲಿ ಆಯ್ತಲ್ಲ, KEA ಎಕ್ಸಾಮ್ಸಲ್ಲಿ ಬಂದಿದೆ. ಒಂದು ನಮ್ಮ ನಾನ್-HK ಇದರಲ್ಲಿ ಇರ್ಬೋದು ಅನ್ಕೊತೀನಿ. KEA ಇದೆ. KEA ಫಸ್ಟ್ ಕ್ವಶನ್ನೇ ಬಂದಿದೆ. ಇದರಲ್ಲಿ ಯೋಗವಾಹಕಗಳು ಅಂದರೆ ABCD ಆಪ್ಷನಲ್ ಇದೇ ಕ್ವಶನ್ನೇ ತೆಗೆದಿದ್ದಾರೆ. ಇದೇ ಕ್ವಶನ್ನೇ ಪ್ರಿಂಟ್ಔಟ್ ಇದನ್ನೇ ತೆಗೆದು ಹೊಡೆದಂಗಿದೆ. ಅರ್ಥ ಆಗ್ತಿದೆಯಲ್ಲ? ನೋಟ್ಸ್ ಮಾಡೋ ಲಕ್ಷಣ ಇದು. ಯೋಗ ಅಂದರೆ ಸಂಬಂಧ ಅಂತ, ವಾಹ ಅಂದರೆ ಹೊಂದಿರೋದು ಅಂತ, ಬೇರೊಂದು ಅಕ್ಷರದೊಂದಿಗೆ ಸಂಬಂಧ ಇರ್ತಕ್ಕಂಥದ್ದನ್ನ ಯೋಗವಾಹಕ ಅಂತ ಹೇಳ್ಕರಿತೇವೆ. ಇವು ಸ್ವತಂತ್ರವಾಗಿ ಉಚ್ಚಾರ ಮಾಡೋದಕ್ಕೆ ಬರೋದಿಲ್ಲ, ಸ್ವರಗಳ ಸಹಾಯವನ್ನು ಪಡೆದೇ ಇವನ್ನ ಉಚ್ಚರಿಸಬೇಕು ಅಂತ ಹೇಳ್ತಾರೆ. ಇವನ್ನ ಕ್ಲೀಬವರ್ಣಗಳು ಅಂತ ಹೇಳ್ಕರಿತಾರೆ. ಇದೇ ಕ್ವಶನ್ ಬಂದಿದೆ. ಅಂದರೆ ಈ ಒಂದು ಕ್ವಶನ್ ಇಲ್ಲೇ ಹೇಳಿದೆಯಲ್ಲ, ಒಂದು ಕ್ವಶನ್ ಡೆಫಿನೆಟಾಗಿ ಬಂದೇ ಬರುತ್ತೆ ಅಂತ. ಈ ರೀತಿ ನೋಟ್ಸ್ ಪ್ರಿಪ್ರೇಷನ್ ಆಗಬೇಕು. ಈ ರೀತಿ ಎಲ್ಲ ಎಕ್ಸಾಮ್ಸ್, KPSC ಆಗಿರಲಿ, KEA ಆಗಿರಲಿ, ಯಾವುದನ್ನ ಆಗಿರಲಿ, ಇಷ್ಟು ಕನ್ಫರ್ಮ್ ಇರಬೇಕು. ಇಷ್ಟು ಕನ್ಫರ್ಮೇಷನ್, ಇದು ಕನ್ಫರ್ಮ್ ಆಗಿ ಹೊಡೆದಿರ್ತಕ್ಕಂಥದ್ದು. ಕನ್ಫರ್ಮ್ ನಿಮ್ಮ ಕೈಯಲ್ಲೇ ಇದೆ. ನೋಟ್ಸ್ ಓಪನ್ ಮಾಡಿ ಚೆಕ್ ಮಾಡಿ ನೋಡ್ಬೋದು. ಇದೇ ನೋಟ್ಸ್ನೇ ಸ್ಕ್ರೀನ್ಶಾಟ್ ಹಾಕಿರೋದು. ಅದೇ KEAದವರೇ ತೆಗೆದಿದ್ದಾರೆ, ಇದೇ ಕ್ವಶನ್ನೇ ತೆಗೆದಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಇಷ್ಟು ಕೇಪಬಿಲಿಟಿ ಬರಬೇಕು ನಿಮಗೆ. ಸೆಲೆಕ್ಷನ್ ಆಗೋ ಉದ್ದೇಶ ಇದ್ದರೆ ಇಷ್ಟು ಕೇಪಬಿಲಿಟಿ ಬಂದರೆ ಮಾತ್ರ ಸೆಲೆಕ್ಷನ್ ಆಗ್ತೀರಾ. ಈ ನೋಟ್ಸು ಯಾವುದೇ ಒಂದು ನೋಟ್ಸ್ ಆಗಿರಲಿ, ನೋಟ್ಸ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ನೋಟ್ಸು ಇದರ ಪುಟಗಳ ಸಂಖ್ಯೆ ತುಂಬ ಕಡಿಮೆ ಇರಬೇಕು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸಾವಿರಾರು ಪುಟ, ಗಜಗಟ್ಟಲೆ
ಸಾವಿರಾರು ಪುಟಗಟ್ಟಲೆ ಇಟ್ಕೊಂಡು ಯಾರು ಕೂತ್ಕೊಂಡಿದ್ರೆ ಅದು ವರ್ಕ್ ಆಗೋದಿಲ್ಲ, ತುಂಬ ಕಷ್ಟ. ಅರ್ಥ ಆಗ್ತಿದೆಯಲ್ಲ? ಸಾವಿರಾರು ಪುಟಗಳು ಯಾವುದಕ್ಕೆ ಹೋಗ್ಬೇಕಂದ್ರೆ ಅನ್ನೋನ್ ಸಬ್ಜೆಕ್ಟ್ ಬರುತ್ತಲ್ಲ, ನಿಮ್ಮ ಕೋಆಪ್ರೇಟಿವ್ ಬರುತ್ತಲ್ಲ, ಕೋಆಪ್ರೇಟಿವ್ ಓದಲೇಬೇಕು, ಅನಿವಾರ್ಯವಾಗಿ ಓದಲೇಬೇಕು. ಯಾಕೆಂದರೆ ಅದು ಗೊತ್ತಿರ್ತಕ್ಕಂಥ ಸಬ್ಜೆಕ್ಟ್ ಅಲ್ಲ, ರೆಗ್ಯುಲರ್ ಸಬ್ಜೆಕ್ಟ್ ಅಲ್ಲ, ರೇರ್ ಸಬ್ಜೆಕ್ಟ್. ಅದು ರೇರ್ ಸಬ್ಜೆಕ್ಟು, ಎಲ್ಲೂ ಸೋರ್ಸಸ್ ಅವೈಲಬಲ್ ಇಲ್ಲ. ಎಲ್ಲರೂ ರೆಗ್ಯುಲರ್ ಪಕ್ಕಾ ಕೋಆಪ್ರೇಟಿವ್ ಸೋರ್ಸಸ್ ಅವೈಲಬಲ್ ಇದೆಯಾ? ಎಲ್ಲೂ ಇಲ್ಲ. ಅಥೆಂಟಿಕೇಟೆಡ್ ಇದೆಯಾ? ಇಲ್ಲ, ಎಲ್ಲೂ ಇಲ್ಲ. ಫಸ್ಟ್ ಟೈಮ್ ನಾವೇ ಪಕ್ಕಾ ಮಾಡಿಬಿಟ್ಟಿರೋದು, ಎಲ್ಲ ಥರದ ಎಲ್ಲ ಆಸ್ಪೆಕ್ಟ್ಸಲ್ಲಿ ನೋಡಿ ಮಾಡಿ ಮ್ಯಾಕ್ಸಿಮಮ್ ಟ್ರೈ ಮಾಡಿಬಿಟ್ಟಿರೋದು ನಾವೇನೇನೆ. ಅರ್ಥ ಆಗ್ತಿದೆಯಲ್ಲ? ಅದು ಪೇಜಸ್ ಏರುತ್ತೆ, ಅದರ ಬಗ್ಗೆ ಅದು ಕ್ವಶನ್ ಬ್ಯಾಂಕ್ ಇದೆ, ಎಲ್ಲ ಥರನೂ ಮಾಡಿಬಿಟ್ಟಿದ್ದೀವಿ. ಸಬ್ಜೆಕ್ಟ್ ಹೋಲ್ಡಿಂಗ್ ಬರಬೇಕು, ಎಕ್ಸ್ಟ್ರೀಮ್ ಹೋಲ್ಡಿಂಗ್ ಬರಬೇಕು ಅಂತೇಳಿ ಆ ಥರ ಮಾಡಿಬಿಟ್ಟಿದ್ದೀವಿ. ಕ್ವಶನ್ ಬ್ಯಾಂಕ್ 3000 ಕ್ವಶನ್ ಬ್ಯಾಂಕ್ ಸಾಲ್ವ್ ಮಾಡಿದ್ರೆ ಸಬ್ಜೆಕ್ಟ್ ಹೋಲ್ಡಿಂಗ್ ಕಂಪ್ಲೀಟ್ ಹೋಲ್ಡಿಂಗ್ ಬಂದ್ಬಿಡುತ್ತೆ, ಫುಲ್ ಹೋಲ್ಡಿಂಗ್ ಬಂದ್ಬಿಡುತ್ತೆ. ನೀವು 75 ಮಾರ್ಕ್ಸ್ಗೆ ಕೋಆಪ್ರೇಟಿವ್ ಪ್ಲಸ್ KMF 75 ಮಾರ್ಕ್ಸ್ಗೆ 60ರಿಂದ 65 ಕ್ವಶನ್ಸು ಆರಾಮ್ಸೆ ಹಾಕ್ಬರ್ಬೋದು. ಈಸಿಯಾಗಿ 60ರಿಂದ 65 ಕ್ವಶನ್ಸ್ ಹಾಕ್ಬರ್ಬೋದು. ಅದನ್ನು ಪ್ರಿಪರೇಷನ್ ಮಾಡೋ ರೀತಿ ಅದು ಯಾವುದು, ಕೋಆಪ್ರೇಟಿವ್ನ ಪ್ರಿಪೇರ್ ಆಗಬೇಕಾಗಿರೋ ರೀತಿ ಅದೇ ಮೆಥಡಲ್ಲೇ ಆಗಬೇಕು. ಅನ್ನೋನ್ ಸಬ್ಜೆಕ್ಟ್ಸ್ನ ಅದೇ ರೀತಿ ಆಗಬೇಕು. ಕಂಪ್ಲೀಟ್ ಸಬ್ಜೆಕ್ಟ್ ಗ್ರಿಪ್ ಬರಬೇಕು. ಯಾದರೆ ಕನ್ನಡ ನೋನ್ ಸಬ್ಜೆಕ್ಟ್, ಗೊತ್ತಿರ್ತಕ್ಕಂಥ ಸಬ್ಜೆಕ್ಟು, ಈಗಾಗಲೇ ಸುಮಾರು ಸತಿ ಹೋಗಿ ಬಂದು ಸುಮಾರು ಕನ್ನಡ ಮೀಡಿಯಮಲ್ಲಿ ಕರ್ನಾಟಕದಲ್ಲೇ ಇದ್ದೀವಿ, ಕನ್ನಡ ಮೀಡಿಯಮಲ್ಲಿ ಓದಿರೋರೆಲ್ಲ ಸಾವಿರಾರು ಜನ ಇದ್ದೀರಾ. ಕನ್ನಡ ನಮ್ಮ ಸಬ್ಜೆಕ್ಟು, ನಮ್ಮದೇ ನಮ್ಮದೇ ಭಾಷೆ. ಇದರಲ್ಲಿ ಏನು ಬೇಕಾದ್ರೂ ಯಾವ ಥರ ಬೇಕಾದ್ರೂ ಶಾರ್ಟ್ಕಟ್ಸ್ ಮಾಡ್ಕೋಬೋದು, ಎಷ್ಟು ಶಾರ್ಟ್ಕಟ್ಸ್ ಬೇಕಾದ್ರೂ ಮಾಡ್ಕೋಬೋದು. ನೀಟಾಗಿ ಇದಿದೇ ಕ್ವಶನ್ಸ್ ಬರ್ತವೆ ಅಂತ ಆರಾಮಾಗಿ ಎತ್ಕೋಬೋದು. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಬರ್ದೀನಲ್ಲ, ಇದು ಎಲ್ಲಿಂದ ಬರುತ್ತೆ? ಇದು ಎಲ್ಲಿಂದ ಬರುತ್ತೆ ಅಂದರೆ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ಅಷ್ಟೇ. 22 ವರ್ಷದ ಎಕ್ಸ್ಪೀರಿಯನ್ಸ್ ಮೇಲೆ ಇದೇ ಕ್ವಶನ್ ಹಿಂಗೆ ಬರುತ್ತೆ ಅಂದರೆ ಹಿಂಗೆ ತೆಗೆದಿದ್ದಾರೆ. ಅರ್ಥ ಆಗುತ್ತಲ್ಲ? ಕನ್ನಡ ಕ್ವಾಲಿಟಿ ಈ ಥರ ಇದೆ. ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಇದು ಇಲ್ಲಿದೆಯಲ್ಲ, ದಿಸ್ ಇಸ್ ಎಕ್ಸೆಪ್ಷನಲ್ ಕೇಸ್. ಇಲ್ಲಿ ಓದ್ರಿ. ಎಕ್ಸೆಪ್ಷನಲ್ ಕೇಸ್ ಇಸ್ ವೆರಿ ಇಂಪಾರ್ಟೆಂಟು KPSC ಆ್ಯಂಡ್ KE ಎಕ್ಸಾಮ್ ಅಂತ ಕ್ಲೀನಾಗಿ ಹೇಳಿದ್ದೀನಿ. ಕ್ಲಿಯರ್ ಕಟ್ಟಾಗಿದೆ ಇದು. ಕ್ಲಿಯರ್ ಕಟ್ಟಾಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿದೆ ನೋಡ್ರಿ. ಇದೇ ಕ್ವಶನ್ನೇ ಬಂದಿದೆ. ಜನ ಎಂಬ ಶಬ್ದ ಏಕವಚನದಲ್ಲಿ ಇದ್ದಾಗ ನಪುಂಸಕಲಿಂಗದಲ್ಲಿ, ಬಹುವಚನದಲ್ಲಿ ಇದ್ದಾಗ ಪುಲ್ಲಿಂಗದಲ್ಲಿ ಇರುತ್ತೆ. ಇದೇ ಕ್ವಶನ್ನೇ ತೆಗೆದಿದ್ದಾರೆ ನಿಮ್ಮ KE ಎಕ್ಸಾಮ್ಸಲ್ಲಿ. ರೀಸೆಂಟ್ಲಿ ಹೋಯ್ತಲ್ಲ 708 ಪೋಸ್ಟ್ ಏನೋ, ಅದರಲ್ಲಿ ಯಾವುದೋ ಒಂದು ಎಕ್ಸಾಮಲ್ಲಿ, ಯಾವುದೋ ಒಂದು HKನೋ ನಾನ್ HK ಇದರಲ್ಲೋ ಇದೇ ಕ್ವಶನ್ನೇ ಬಂದಿದೆ. ಐ ಥಿಂಕ್ ನಾನ್ HKನೇ ಅಂತ ಅನ್ಕೊತೀನಿ. ನಾನ್ HK ಇದರಲ್ಲೇನೆ ಯಾವುದೋ ಒಂದು FT ಇದರಲ್ಲೋ ST ಇದರಲ್ಲೋ ಬಂದಿದೆ. ಇದೇ ಕ್ವಶನ್ ಬಂದಿದೆ. ಅರ್ಥ ಆಗ್ತಿದೆಯಲ್ಲ? ಈ ಥರ ಬರಬೇಕು. ಈ ಥರ ಕ್ವಶನ್ಸ್ನ ನಿಮಗೆ ಮಾಡೋಷ್ಟು ಕೇಪಬಿಲಿಟಿ ಬರಬೇಕು. ಅರ್ಥ ಆಗ್ತಿದೆಯಲ್ಲ? ಈ ಥರ ಇಷ್ಟು ನಾಲೆಡ್ಜ್ ಬರಬೇಕು. ನೋಟ್ಸು ತುಂಬ ಶಾರ್ಟ್ ಮಾಡಬೇಕು. ಎಷ್ಟು ಶಾರ್ಟ್ ಮಾಡ್ತೀರಾ ಅಷ್ಟು ಸೆಲೆಕ್ಷನ್ಗೆ ಹತ್ತಿರದಲ್ಲಿ ಇರ್ತೀರಾ. ವೆರಿ ಅನ್ವಾಂಟೆಡ್ ಎಲ್ಲ ತೆಗಿಬೇಕು. ಏನೊಂದು ಅನ್ವಾಂಟೆಡ್ ಒಂದೇ ಒಂದು ಲೈನು ಇರಕೂಡ್ದು ನಿಮ್ಮ ನೋಟ್ಸಲ್ಲಿ. ಏನೊಂದು ಅನ್ವಾಂಟೆಡ್ ಇದು ಬರಲ್ಲ ಅನ್ನೋವಂಥದ್ದನ್ನ ತೆಗೆದು ಬಿಸಾಕಬೇಕು. ಅದು ನಮಗೆ ಬೇಕಾಗಿಲ್ಲ. ನಮ್ಮ ಸ್ಕೋರಿಂಗ್ ಏನಿದ್ರು, ಗಮನ ಏನಿದ್ರು ಸ್ಕೋರಿಂಗ್ ಮೇಲೆ ಇರಬೇಕು. ಹೈಯೆಸ್ಟ್ ಸ್ಕೋರಿಂಗ್ ಮೇಲೆ ಇರಬೇಕು ಗಮನ. ಅರ್ಥ ಆಗ್ತಿದೆಯಲ್ಲ? ಸ್ಕೋರಿಂಗ್ ಮೇಲೆ ಗಮನ ಇರಬೇಕು. ಹೈಯೆಸ್ಟ್ ಸ್ಕೋರಿಂಗ್ ಮೇಲೆ ಗಮನ ಇಟ್ಕೋಬೇಕು. ಕನ್ನಡ 50ಕ್ಕೆ 50 ಹಾಕೋಂಗೆ ರೆಡಿ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಕನ್ನಡ ನೋಟ್ಸ್ ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಇದು ಎಕ್ಸ್ಟ್ರೀಮ್ಲಿ ಹೈ ಲೆವೆಲಲ್ಲಿ ತುಂಬಾ ರಿಸ್ಕ್ ತೊಗೊಂಡು ಜಾಸ್ತಿ ತಲೆ ಕೆಡ್ಸ್ಕೊಂಡು ಮಾಡಿರ್ತಕ್ಕಂಥ ನೋಟ್ಸ್ ಇದು. ಇಟ್ಸ್ ಎ ನೋಟ್ಸ್. ಇದು ನೋಟ್ಸು, ಇಟ್ಸ್ ನಾಟ್ ಎ ಟೆಕ್ಸ್ಟ್ ಬುಕ್ಕು. ಇದು ನೋಟ್ಸ್ ಅಷ್ಟೇನೇನೆ. ನಂದು ಹ್ಯಾಂಡ್ ರಿಟನ್ ನೋಟ್ಸ್ನ ಟೈಪ್ ಮಾಡಿಸಿರ್ತಕ್ಕಂಥ ನೋಟ್ಸ್ ಇದು. ಹ್ಯಾಂಡ್ ರಿಟನ್ ಹಿಂದೆ ಇದ್ದಿದ್ದು ನಿಮ್ಮ ಮಂಡ್ಯ, ಚಿಕ್ಕಮಗಳೂರು, ಕೊಡಗು ಈ ಟೈಮಲ್ಲಿ ಇದ್ದಿದ್ದು ಏನು ಹ್ಯಾಂಡ್ ರಿಟನ್ ನೋಟ್ಸ್. ಇದೇ ಹ್ಯಾಂಡ್ ರಿಟನ್ ನೋಟ್ಸೇ ಇದ್ದಿದ್ದು. ಹುಡುಗರಿಗೆ ಸೆಂಡ್ ಆಗಿದ್ದು ಹ್ಯಾಂಡ್ ರಿಟನ್ ನೋಟ್ಸೇ. ತದನಂತರದಲ್ಲಿ ತುಂಬ ಅಡ್ವಾನ್ಸ್ಡ್ ಮಾಡಿ ಇನ್ನೂ ಏನೇನು ಆ್ಯಡ್ ಮಾಡಬೇಕು, ಈಗಿನ KPSC ಟ್ರೆಂಡು, KE ಟ್ರೆಂಡು, DCC ಬ್ಯಾಂಕ್ ಟ್ರೆಂಡನ್ನ ಕಂಪ್ಲೀಟಾಗಿ ಆ್ಯಡ್ ಮಾಡಿ, ತದನಂತರದಲ್ಲಿ ಈ ರೀತಿ ಬದಲಾವಣೆಗಳನ್ನ ಮಾಡಿ ನೋಟ್ಸನ್ನು ಬದಲಾವಣೆ ಮಾಡಿ ಹುಡುಗರಿಗೆ ಸೆಂಡ್ ಮಾಡಲಾಯಿತು. ಅರ್ಥ ಆಯ್ತಾ? ಈ ಥರ ಮಾಡ್ಕೋಬೇಕು. ಈ ಥರ ಪ್ರತಿಯೊಂದು ಟಾಪಿಕ್ಸ್ನೂ ಮಾಡ್ಕೋಬೇಕು. ವರ್ಣಮಾಲೆಯಿಂದ ಶುರುವಾದರೆ ಛಂದಸ್ವರ್ಗುನೂ ಇದೇ ಥರ ಬರಬೇಕು. ಈ ಥರ ಬರಬೇಕು. ಎಲ್ಲಿಂದ ತೆಗಿತಾರೆ ಕ್ವಶನ್ಸ್ನ, ಎಲ್ಲಿಂದ ತೆಗಿತಾರೆ, ಇದೇ ಥರನೇ ತೆಗಿತಾರೆ. ಇದೇ ಜಾಗದಿಂದ ಕ್ವಶನ್ ಬರುತ್ತೆ. ನಮ್ಮ ಕನ್ನಡ ನೋಟ್ಸಲ್ಲಿ ಇದೇ ಥರ ಇದೆ. ಇದೇ ಜಾಗದಿಂದ ಕ್ವಶನ್ KPSCಯಿಂದ ತೆಗಿತಾರೆ ಅಂತಲೇ ಮೆನ್ಷನ್ ಮಾಡಿದ್ದೀನಿ. ಅದಕ್ಕೆ ಶಾರ್ಟ್ಕಟ್ಸು ಇದ್ದಾವೆ. ಅದಕ್ಕೆ ಬೇಕಾದಂಥ ಶಾರ್ಟ್ಕಟ್ ಟ್ರಿಕ್ಸ್ ಬರ್ತವೆ ಗೊತ್ತಾ? ಏನು ಮಾಡಿದ್ರೆ ಈ ಕ್ವಶನ್ ಸಾಲ್ವ್ ಮಾಡ್ಬೋದು ಅಂತಕ್ಕಂಥ ಉದಾಹರಣೆ ಸಮೇತ ಇದ್ದಾವೆ. ಇದೇ ಥರ ಎಂಟೈರ್ ನೋಟ್ಸ್ ಹೋಗಿದೆ. ಎಂಟೈರ್ ನೋಟ್ಸು ಎಲ್ಲಿಂದ ವ್ಯಾಕರಣದಿಂದ ಪ್ರಾರಂಭ ಆದರೆ ಲಾಸ್ಟು ನಿಮ್ಮ ಛಂದಸ್ವರ್ಗುನೂ ಇದೇ ಥರ ಹೋಗಿದೆ ನೋಟ್ಸು. ಇದೇ ಥರ ಹೋಗಿದೆ. ಅರ್ಥ ಆಗುತ್ತಲ್ಲ? ಇನ್ನು ನೆಕ್ಸ್ಟ್ ಪೋರ್ಷನ್ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು, ಸ್ಕೋರಿಂಗ್ ಯಾವ ಥರ ಮಾಡ್ಕೋಬೇಕು ಶಾರ್ಟ್ಕಟ್ ಮೆಥಡ್ಗೆ ಅಂತ. ಇನ್ನು ಸಾಹಿತ್ಯ, ಸುಮಾರು ಜನ ಮೆಸೇಜ್ ಮಾಡಿದ್ರಿ, ಸರ್ ಸಾಹಿತ್ಯ ಅಷ್ಟೊಂದು ಓದೋಕ್ಕಾಗಲ್ಲ ಸರ್, ಹೆವಿ ಇದೆ, ಅಷ್ಟೊಂದೆಲ್ಲ ಯಾವುದು ಪ್ರಾಚೀನ ಇದೆ, ಮಧ್ಯಕಾಲೀನ ಇದೆ, ಆಧುನಿಕ ಇದೆ, ಅಷ್ಟೊಂದು ಕವಿಗಳು, ಕವಿಕೃತಿ ವಿಚಾರ ಜ್ಞಾಪನಕ್ಕಿಡೋ ವಿಧಾನ ಹೆಂಗೆ ಅಂತ.
ಯಾರು ಕರೆಕ್ಟಾಗಿ ಓದಿರ್ತೀರಾ, ಕರೆಕ್ಟಾಗಿ ಐಡಿಯಾಲಜಿ ಇರುತ್ತೆ, ಅವರು ಕೂತ್ಕೊಂಡು ಸಪ್ರೇಟ್ ಮಾಡ್ಕೋತೀರ. ಈಗ ಎಕ್ಸಾಂಪಲ್ಲು ರನ್ನ ಪೊನ್ನ ಜನ್ನ ಒಂದು ಕ್ವಶನ್ ಬಂದೇ ಬರುತ್ತೆ. ರನ್ನ ಪೊನ್ನ ಜನ್ನದಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಇದನ್ನೇನೆ ನಾನು ನಮ್ಮ ಹುಡುಗರಿಗೆ ಕರೆಂಟ್ ಅಫೇರ್ಸ್ ಬೇಸ್ಡಲ್ಲೇ ಮೆನ್ಷನ್ ಮಾಡಿದ್ದೆ. ರನ್ನ ಪೊನ್ನ ಜನ್ನ ಮೇಲೆ ಒಂದು ಕ್ವಶನ್ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಬಸವ ಯುಗ ಬರುತ್ತಲ್ಲ, ಬಸವ ಯುಗ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಬಸವ ಯುಗ, ಬಸವಣ್ಣವರು, ಅಕ್ಕಮಹಾದೇವಿ, ಅಲ್ಲಮ್ಮ ಪ್ರಭು, ಈ ಸೀರೀಸಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಈ ಥರ ಎಂಟೈರ್ ಕನ್ನಡ ಸಾಹಿತ್ಯನ ಡಿವೈಡ್ ಮಾಡ್ಕೊಂಡ್ಬಿಡ್ಬೇಕು. ಈ ರೀಸನಲ್ಲಿ ಒಂದೊಂದು ಕ್ವಶನ್ಸ್ ಬರ್ತವೆ ಅಂತ. ಆಯಾ ಈ ರನ್ನ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಕೋಬೇಕು. ಫುಲ್ ಡೆಪ್ತ್ ಡೀಟೇಲ್ಸ್ ನೋಡ್ಕೊಂಡ್ರೆ ಒಂದು ಕ್ವಶನ್ ಕನ್ಫರ್ಮು. ಇನ್ನು ಈ ಜನ್ನ ಪೊನ್ನ ಇವ್ರು 3 ಜನದಲ್ಲಿ ನೋಡ್ಕೊಂಡ್ರೆ ಒಂದು ಕ್ವಶನ್ನು. ಈ ಥರ ಈ 3ರಲ್ಲಿ ಒಂದು ಕ್ವಶನ್ ಡೆಫಿನೆಟು. ಈ ಥರ ಸ್ಪ್ಲಿಟ್ ಮಾಡ್ತಾ ಎಂಟೈರ್ ಸಿಲೆಬಸ್ನೇ ಸ್ಪ್ಲಿಟ್ ಮಾಡ್ತಾ ಬರಬೇಕು. ಇನ್ನು ಆಧುನಿಕ ಸಾಹಿತ್ಯದಲ್ಲಿ ಯಾವ ಥರ ತೆಗಿತಾರೆ, ಆಧುನಿಕ ಸಾಹಿತ್ಯದಲ್ಲಿ ಯಾವ ಬೇಸಿ ಈ ಎಂಟೈರ್ ಸಾಹಿತ್ಯ ಇದು ಮುಗೀತಲ್ಲ, ಈ ಥರ ಪ್ರತಿಯೊಂದು ಟಾಪಿಕಲ್ಲೂ ಈ ಥರನೇ ಬರುತ್ತೆ ಅಂತ ಸ್ಪ್ಲಿಟ್ ಅಪ್ ಮಾಡ್ಕೋಬೇಕು. ಅಷ್ಟು ಕೇಪಬಿಲಿಟಿ ಇರಬೇಕು. ನಮ್ಮ ನೋಟ್ಸಲ್ಲಿ ಸ್ಪ್ಲಿಟ್ ಮಾಡಿದ್ದೀವಿ, ಅರ್ಥ ಆಗುತ್ತಲ್ಲ? ನೋಟ್ಸಲ್ಲಿ ಯಾವ್ಯಾವ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ, ಆಮೇಲೆ ಇಂಪಾರ್ಟೆಂಟ್ ಯಾವ್ಯಾವ ಕವಿಗಳಿದ್ದಾರೆ ಸ್ಪ್ಲಿಟ್ ಮಾಡಿದ್ದೀವಿ, ಅರ್ಥ ಆಗುತ್ತಲ್ಲ? ಇನ್ನು ಆಧುನಿಕದಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡೇ ತೆಗಿತಾರೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾರಿದ್ದಾರೆ ಅವನ್ನೇ ತೆಗೆದಿರ್ತಾರೆ. ಕರೆಂಟ್ ಅಫೇರ್ಸ್ ಬೇಸ್ಡ್ನ ಕರೆಕ್ಟಾಗಿ ನೋಡ್ಕೋಬೇಕು. ಜ್ಞಾನಪೀಠ ಅವಾರ್ಡ್ಸು, ಇನ್ನು ಅವಾರ್ಡ್ಸ್ ಬಂದಿರ್ತಾರಲ್ಲ ಅವನ್ನ ನೀಟಾಗಿ ಅಚ್ಚುಕಟ್ಟಾಗಿ ನೋಡ್ಕೊಂಡೋದ್ರೆ, ಕರೆಂಟ್ ಅಫೇರ್ಸ್ ಬೇಸ್ಡ್ 1 ಇಯರಲ್ಲಿ ಯಾರ್ಯಾರಿದ್ದಾರೆ ಎಲ್ಲ ಫುಲ್ಲು ಸಂಶೋಧನೆ ಮಾಡಿ ನೋಡ್ಕೊಂಡೋದ್ರೆ ಅವೇ ಬಂದಿರ್ತವೆ. ಇದು ಓದ್ತಕ್ಕಂಥ ಶಾರ್ಟ್ಕಟ್ ಮೆಥಡು. ಇದನ್ನು ನೀವು ಮಾಡ್ಕೋಬೇಕು. ಇದನ್ನು ಮಾಡಿದ್ರಷ್ಟೇ ಉದ್ಧಾರ ಆಯ್ತಾರೆ. ಇಲ್ಲ ಅಂದರೆ ತುಂಬ ಕಷ್ಟಮ್ಮ, ತುಂಬ ಕಷ್ಟ ಆಗೋ ಕಥೆ ಅಲ್ಲ. ಅದೆಲ್ಲ ಗ್ರಂಥಗಳು ಭಾಳ ಬೃಹದಾಕಾರದ ಗ್ರಂಥಗಳನ್ನ ಏನಾದ್ರು ಸಾಲ್ವ್ ಮಾಡ್ಕೊಂಡು ಕೂತ್ಕೋತೀವಿ ಅಂದರೆ ಅದು ಹೈಲಿ ಇಂಪಾಸಿಬಲ್, ಆಗೋ ಕಥೆ ಅಲ್ಲ. ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಒಂದು ಟಾರ್ಗೆಟ್ ಇಟ್ಕೋಬೇಕು. ಈ ಕ್ವಶನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದರೆ ಅದು ಬಂದಿರಬೇಕು ಎಕ್ಸಾಮಿನೇಷನಲ್ಲಿ, ಅದು ಬಂದಿರಬೇಕು, ಅರ್ಥ ಆಗುತ್ತಲ್ಲ? ತದನಂತರದಲ್ಲಿ ಭಾಷಾಭ್ಯಾಸ ಸ್ಟ್ಯಾಂಡರ್ಡ್ ಆಥರ್ಸು, ತುಂಬ ಸ್ಟ್ಯಾಂಡರ್ಡ್ ಆಗಿರೋ ಆಥರ್ಸಿಂದನೇ ತೆಗಿತಾ ಇರ್ತಾರೆ. ಆ ಸ್ಟ್ಯಾಂಡರ್ಡ್ ಆಥರ್ಸ್ ಯಾರು ಅಂತ ರಿಸರ್ಚ್ ಮಾಡಿ ಕಂಡುಹಿಡ್ಕೊಂಡ್ರೆ, ಆ ಸ್ಟ್ಯಾಂಡರ್ಡ್ ಆಥರ್ಸಲ್ಲಿ ಇರ್ತಕ್ಕಂಥ ಇವನ್ನ ಯಾವುದು ವಿರುದ್ಧಾರ್ಥಕ ಪದ, ಸಮಾನಾರ್ಥಕ ಪದ, ಈ ಪದಗಳನ್ನೆಲ್ಲನೂ ಓದ್ಕೊಂಡು ನೀಟಾಗಿ ಒಂದು ರೆಡಿ ಮಾಡ್ಕೊಂಡು ಹೊರಟೋದ್ರೆ ಅದರಿಂದನೇ ಬಂದಿರ್ತವೆ. ಇದು ಸ್ಕೋರ್ ಮಾಡೋವಂಥ ವಿಧಾನ ಯಾವುದು? ಕನ್ನಡ. ಇನ್ನು ಕಾನ್ಸ್ಟಿಟ್ಯೂಷನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ಟೈಮ್ ತುಂಬಾ ಶಾರ್ಟೇಜ್ ಆಯಿತು. ಕೋಆಪ್ರೇಟಿವ್ ಹೇಳ್ತೀನಿ. ಇದು ಕನ್ನಡ ನೋಡಿ, ಕನ್ನಡ ಈ ಥರ ಮಾಡ್ಕೋಬೇಕು. ಮಾಡಲಿಕ್ಕೆ ಬಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಯಾರಿಗಾರ ನಾಲೆಜ್ ಸೀನಿಯರ್ ಹುಡುಗರು ಇರ್ತೀರಾ ಮಾಡಿ, ತಪ್ಪೇನಿಲ್ಲ. ಹೆವಿ ಫಾಸ್ಟಾಗಿ ಇದೇ ಮೆಥಡಲ್ಲೇ ಮಾಡಬೇಕು. ನಿಮ್ಮ ಮೆಥಡ್ ದಯವಿಟ್ಟು ಬೇಡ. 22 ವರ್ಷದ ಮೆಥಡಲ್ಲೇ ಹೇಳ್ತಾ ಇದ್ದೀನಿ. 22 ವರ್ಷದ ಹಿಂದೆ ರಿಸರ್ಚ್ ಮಾಡಿರ್ತಕ್ಕಂಥದ್ದು, ತುಂಬ ಡೀಪಾಗಿ ರಿಸರ್ಚ್ ಮಾಡಿದ್ದೀವಿ. ರಿಸರ್ಚ್ ಮಾಡಿ ಅದನ್ನು ತುಂಬ ಮಿನಿಮೈಸ್ ಮಾಡಿದ್ದೀವಿ. ಎಷ್ಟು ಸಾಧ್ಯವೋ ಅಷ್ಟು ಮಿನಿಮೈಸ್ ಮಾಡಿದ್ದೀವಿ. ಏನು ಕೊಟ್ಟಿದ್ದೀವಿ ಅದರಲ್ಲಿ 100% ಅವೇ ಬರ್ತವಮ್ಮ. ಏನು ಕೊಟ್ಟಿದ್ದೀವಿ ಅದನ್ನು ನೀಟಾಗಿ ನುಣ್ಣಗೆ ಬಾಯಟ್ ಮಾಡಿಕೊಂಡು ಕಾನ್ಸೆಪ್ಚುವಲ್ ಕ್ಲಾರಿಟಿ ಮಾಡ್ಕೊಂಡು ಹೊರಟೋದ್ರೆ 50ಕ್ಕೆ 50 ಹಾಕಿ ಬರ್ಬೋದು. ಕನ್ನಡ ಅಷ್ಟು ನೀಟಾಗಿದೆ, ಅರ್ಥ ಆಗ್ತಿದೆಯಲ್ಲ? ಕನ್ನಡ ಓದುವ ವಿಧಾನ ಇದು ಓದುವ ವಿಧಾನ. ಇದು ನೋಟ್ಸು, ಇದು ಓದುವ ವಿಧಾನ. ಇದೇ ನೋಟ್ಸು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನೋಟ್ಸಿಂದನೇ ಹಾಕಿರೋದು. ಇದು ನೋಟ್ಸ್ ಸುಮಾರು ಜನ ಕೇಳ್ತಾ ಇದ್ದಾರೆ ನೋಟ್ಸ್ ಸ್ಟ್ರಕ್ಚರ್ ಹೇಗಿದೆ ಅಂತ. ಇಲ್ಲೇ ಕಾಣಿಸ್ತಾ ಇದೆಯಲ್ಲಪ್ಪ, ಇದೇ ನೋಟ್ಸು. ಒಳ್ಳೆಯದಾಗಲಿ. ಇದು ಓದುವ ವಿಧಾನ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕೋಆಪ್ರೇಟಿವು, ಕಾನ್ಸ್ಟಿಟ್ಯೂಷನ್ನು, GK, ಇಂಗ್ಲೀಷು ಪ್ರತಿಯೊಂದೂ ಹೇಳ್ತೀನಿ. ಯಾವ್ಯಾವ ಥರ ರೆಡಿ ಆಗಬೇಕು ಅಂತ ಹೇಳ್ತೀನಿ. ಅದೇ ಮೆಥಡಲ್ಲೇ ಮಾಡ್ಕೊಳ್ಳಿ. ನಿಮಗೆ ಮಾಡಲಿಕ್ಕೆ ಬರಲಿಲ್ಲ ಅಂತ ಕನ್ಫರ್ಮೇಷನ್ ಇತ್ತು ಅಂದರೆ ದಯವಿಟ್ಟು ನೋಟ್ಸ್ ರೆಡಿ ಇದೆ, ತಗೊಂಡು ಓದಾಕಿ. ಎರಡರಲ್ಲಿ ಒಂದು ಮಾಡ್ಕೊಳ್ಳೋ ವಿಧಾನನೂ ಹೇಳಿದ್ದೀನಿ, ಮಾಡಿಕೊಳ್ಳುವ ವಿಧಾನವನ್ನು ಸಹ ಹಿಂದೇನೂ ಹೇಳಿದ್ದೀನಿ, ಹಳೆ ವಿಡಿಯೋಸಲ್ಲಿ ಹೇಳಿದ್ದೀನಿ. ಮಾಡ್ಕೊಳ್ಳಿ, ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಕೈಲಿ ಆಗಲ್ಲ, ಇದಾಗೋ ಕಥೆ ಅಲ್ಲ ಅಂದರೆ ನಾವು ಪ್ರಿಪೇರ್ ಮಾಡಿದ್ದೀವಿ, ದಯವಿಟ್ಟು ತಗೊಂಡು ಓದ್ಕೊಳ್ಳಿ ಅಷ್ಟೇ. ಶಾರ್ಟ್ಕಟ್ ಮೆಥಡ್ಸ್ ಎಲ್ಲ ಆ್ಯಡ್ ಮಾಡಿದ್ದೀವಿ. ಚೆಕ್ ಅಂತ ತಗೋಬೇಕು, ಲೈಬ್ರರಿ ಸೇರ್ಕೋಬೇಕು, ಅಚ್ಚುಕಟ್ಟಾಗಿ ಓದಿ. ಒಳ್ಳೆಯದಾಗಲಿ. ಇದಾದ ನಂತರ ನಿಮ್ಮ ರಾಯಚೂರು DCC ಬ್ಯಾಂಕ್ದು ಇಂಟರ್ವ್ಯೂ ಬಗ್ಗೆ ಕೇಳ್ತಾ ಇದ್ರಿ. ಇಂಟರ್ವ್ಯೂ ಯಾವ ಥರ ಇದಾಗಬೇಕು ಅಂತ. ಇಂಟರ್ವ್ಯೂ ಸೆಲೆಕ್ಷನ್ ಆಗೋ ವಿಧಾನ ಗೊತ್ತಾಯ್ತಲ್ಲ? ಕನ್ನಡ ವಿಧಾನ ಹೇಳಿದ್ದೀನಿ, ಕನ್ನಡ ಸ್ಕೋರಿಂಗ್ ಬಗ್ಗೆ ಹೇಳಿದ್ದೀನಿ ಯಾವ ಥರ ಮಾಡಬೇಕು ಅಂತ. ಇನ್ನು ಕೋಆಪ್ರೇಟಿವ್ ಹೇಳಬೇಕು, KMF ಹೇಳಬೇಕು, ಇನ್ನು GK ಹೇಳಬೇಕು, ಇಂಗ್ಲೀಷ್ ಹೇಳಬೇಕು, ಆಮೇಲೆ ಕಾನ್ಸ್ಟಿಟ್ಯೂಷನ್ ಹೇಳಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಮ್ಮ. ಒಂದೊಂದೇ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಇದು ಯೂಟ್ಯೂಬ್ ನಾಮ್ಸ್ ಇದ್ದಾವೆ, ಇಷ್ಟೇ ನಿಮಿಷದಲ್ಲಿ ಇರಬೇಕು ಅಂತ. ಎಕ್ಸಸ್ ಆಯಿತು ಅಂದರೆ ಅದು ವರ್ಕೌಟ್ ಆಗೋದಿಲ್ಲ. ಅದಕ್ಕೋಸ್ಕರ ರೀಚ್ ಆಗೋದು ಏನೇನೇನೇನೋ ಕಂಡೀಷನ್ಸ್ ಇದ್ದಾವೆ. ಅದಕ್ಕೋಸ್ಕರ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿಮ್ಮ ರಾಯಚೂರು DCC ಬ್ಯಾಂಕ್ ಹೇಳ್ತೀನಿ ನೋಡ್ರಿ. GK ಪ್ರಿಪ್ರೇಷನ್ ಆಗಬೇಕು. GK ಮೇಲೆ ಕ್ವಶನ್ಸ್ ತೆಗಿತಾರೆ. ಎಂದ್ರ ಮೇಲೆ ತೆಗಿತಾರೆ? GK ಮೇಲೆ ಕ್ವಶನ್ಸ್ ಕೇಳ್ತಾರೆ. ಮತ್ತು ನಿಮ್ಮ
ಬೇಸಿಕ್ ಡಿಗ್ರಿ ಅಥವಾ ಪಿ ಜಿ ಮೇಲೆ ಕ್ವಶನ್ಸ್ ಕೇಳ್ತಾರಮ್ಮ. ಇದು ಪಕ್ಕಾ ಇನ್ಫಾರ್ಮೇಷನ್ನು. ಪಕ್ಕಾ ಅಂದರೆ 100% ಪಕ್ಕಾ. ಜಿ ಕೆ ಅಂತ ಯೂಸ್ ಮಾಡ್ತಾ ಇದ್ದೀನಿ, ಜಿ ಎಸ್ ಅಲ್ಲ. ಜಿ ಎಸ್ಗೂ ಜಿ ಕೆಗೂ ತುಂಬ ಡಿಫ್ರೆನ್ಸ್ ಇದೆ. ಜಿ ಎಸ್ ಎ ಬೇರೆ, ಜಿ ಕೆನೇ ಬೇರೆ, ಸ್ಟ್ಯಾಟಿಕ್ ಜಿ ಕೆನೇ ಬೇರೆ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಸ್ಟ್ಯಾಟಿಕ್ ಜಿ ಕೆನೇ ಬೇರೆ, ಜಿ ಎಸ್ ಎ ಬೇರೆ. ಅದಷ್ಟು ಬೇಸಿಕ್ ಅಷ್ಟು ಮಾತ್ರ ಗೊತ್ತಿರಬೇಕು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಒಳಗಡೆ ಬಂದಿದ್ದೀವಿ ಅಂದರೆ ಇಷ್ಟು ಮಾತ್ರ ಗೊತ್ತಿರಬೇಕು. ನೀವು ಓದಬೇಕಾಗಿರೋದು ಸ್ಟ್ಯಾಟಿಕ್ ಜಿ ಕೆ ಪ್ಲಸ್ ಬೇಸಿಕ್ ನಾಲೆಡ್ಜ್ ಆಫ್ ಪಿ ಜಿ ಮಾಡಿದೆ. ಎಲ್ಲ ಪಿ ಜಿ ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ. ಪಿ ಜಿ ಏನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರ್ತೀರಾ, ಹಿಸ್ಟ್ರಿ ಮಾಡಿದರೆ ಹಿಸ್ಟ್ರಿದು ನಮ್ಮ ಕರ್ನಾಟಕದ ಇತಿಹಾಸ ಗೊತ್ತಿರಬೇಕು, ಭಾರತದ ಇತಿಹಾಸ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ? ಅದೇ ರೀತಿ ಸೈನ್ಸ್ ಓದಿದರೆ ಸೈನ್ಸಲ್ಲಿ ಯಾವ ಸ್ಪೆಷಲೈಸೇಷನ್, ಝುವಾಲಜಿನ, ಬಾಟ್ನಿನ, ಕೆಮಿಸ್ಟ್ರಿನ, ಯಾವುದು ಸ್ಪೆಷಲಿಸ್ಟ್ಗಳು ಎಲ್ಲ ಸಬ್ಜೆಕ್ಟ್ನವರು ಇರ್ತಾರೆ, ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ? ಇನ್ ಕೇಸ್ ಫಿಸಿಕ್ಸಾ ಎಲ್ಲ ಗೊತ್ತಿರಬೇಕು. ಯಾವುದಿರುತ್ತೆ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಮ್ಮ. ಇಂಟರ್ವ್ಯೂ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಬಿಡ್ರಿ, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ. ಎಲ್ಲರೂ ಶೇರ್ ಮಾಡಿಕೊಡ್ರಿ. ಫಸ್ಟು ಓದೋ ಕಡೆ ಗಮನ ಕೊಡ್ರಿ. ಸ್ಕೋರಿಂಗು 140 ಪ್ಲಸ್ಗೆ ಗಮನ ಕೊಡಮ್ಮ. ಮಹಿಳೆಯರು ಅಷ್ಟೇ, ಹುಡುಗರು ಅಷ್ಟೇ. 140 ಪ್ಲಸ್, ಹುಡುಗರು 150 ಇರಲಿ, ಮಹಿಳೆಯರು ಅಟ್ಲೀಸ್ಟ್ 140ನಾರು ಇರಲಮ್ಮ. ಇದ್ದರೆ ಇಂಟರ್ವ್ಯೂಗೆ, ಸೆಲೆಕ್ಷನ್ಗೆ ತುಂಬ ಹತ್ರದಲ್ಲಿರ್ತೀರಮ್ಮ, ತುಂಬ ಹತ್ರದಲ್ಲಿರ್ತೀರ. ದಯವಿಟ್ಟು ಸ್ಕೋರ್ ಕಡೆ ಗಮನ ಹರಿಸಿ, ನೋಟ್ಸ್ ಕಡೆ ಗಮನ ಹರಿಸಿ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.